ಏನಿದ್ರು ಇಲ್ಲೇ ನಿಂತೀವ್ರಿ ಆಗ್ಲೇನು ಹೇಳಿಲ್ವಾ ಹೋಗಿ ಹೂವಿನ ಪಲ್ಲಕ್ಕಿ ತಯಾರಿ ಮಾಡಿ ಅಂತ ಒಂಟಿ ಅವ್ವ ಅವಳು ಎಂತವಳು ಅಂತ ನಿನಗೆ ಗೊತ್ತಿಲ್ಲ. ಸುಮ್ಕೆ ದುಡುಕ್ತಾ ಇದೀಯಾ. ನಾನು ಸ್ನೇಹ ನೋಡ್ತಾನೆ ಬರ್ತೀವಿ. ನನ್ನ ಲೆಕ್ಕಾಚಾರ ತಪ್ಪಾಗಕ್ಕಿಲ್ಲ ಬಂಗಾರು. ನೀನ್ ಯೋನೆ ಹೇಳಿದ್ರು ನನ್ಗಿದ್ರಾಗೆಲ್ಲ ಸಮಾಧಾನ ಆಯ್ತಾ ಇಲ್ಲ. ಬಂಗಾರ, ಮದುವೆ ಅನ್ನೋದು 3 ಗಂಟೆ ಬೀಳೋದಲ್ಲ. ಆ ಹುಡುಗಿಗೂ ನನ್ನ ಮನೆ, ನನ್ನ ಗಂಡ, ನನ್ನ ಅತ್ತೆ ಮಾವ ಅನ್ನೋದು ಅವಳ ಮನ್ಸಿಗೆ ಬರಬೇಕು ಅಂದ್ರೆ ಇಲ್ಲಿರೋದೆಲ್ಲ ಅವಳದೇ ಅಂತ ಅವಳಿಗೆ ಅನಿಸ್ಬೇಕಲ್ವಾ? ಶಾಸ್ತ್ರ ಸಂಪ್ರದಾಯ ಎಲ್ಲ ಹೆಸರಿಗಷ್ಟೇ. ಇದೆಲ್ಲ ಒಬ್ರಿಗೊಬ್ರು ಹಾಕೊಂಡಿರೋ ಬೇಲಿ, ಕಿತ್ತಾಕಕ್ಕಾಗದೆ ಇರೋದು. ಶಾಸ್ತ್ರ ಅನ್ನೋದು ಬದುಕಿರೋ ಸೂತ್ರ ಅನ್ನೋದನ್ನ ಮರಿಬೇಡ. ಇದೆಲ್ಲ ನಿನ್ ಮಗನ ಹೆಣ್ಣದಕ್ಕೆ. ಅದಕ್ಕೂ ಮುಂಚೆ ಇನ್ನೊಂದು ಶಾಸ್ತ್ರ ಅದ. ಯಾವುದು? ಹೇಳ್ತೀನಿ ನಡಿಯವ. ಬಾ ನೀನು. ಅಬ್ಬ ಬಾರವ. ಸುಮಾ, ನಿನ್ನ ಆಟದ ಯೋಚನೆ ಮಾಡೋ ಅಗತ್ಯ ಇಲ್ಲ ಕಣವಿ. ನಾನು ಹೊಸ ಹೇಳ್ದಂಗೆ ಕೇಳೋದು ಅಟ್ಟೆ ನಿನ್ನ ಕೆಲಸ. ಯಾಕೆ ನಾನು ನಿಮ್ಮಿಬ್ರು ಜೊತೆ ಸೇರ್ಕೊಂಡು ಅಲಂಕಾರ ಮಾಡಬಾರ್ದಾ? ಸುಮಾ, ನಿನ್ಗಿದೆಲ್ಲ ಗೊತ್ತಾಗಲ್ಲ, ನೀನಿನ್ನೂ ಚಿಕ್ಕವಳು. ಯಾಕೆ ನಿಮ್ಮಿಬ್ರಿಗೆ ಇದೆಲ್ಲ ಗೊತ್ತಾಗಕ್ಕೆ ನೀವಿಬ್ರೇನು ಫ್ಲವರ್ ಡೆಕೋರೇಷನ್ ಸೆಂಟರ್ ಇಟ್ಟಿದ್ದೀರಾ? ಸುಮಾ, ಸುಮ್ಕೆ ನಾನು ಹೇಳ್ದಂಗೆ ಕೇಳವೆ. 3 ಎತ್ತಿರೋಳು 6 ಎತ್ತಿರೋಳಿಗೆ ಹೇಳ್ದಂಗೆ ಹೇಳ್ಬೇಡ. ಈ ಆಟದತ್ತ ಯೋನಂದ್ರೆ ಬಿಂದಿಗೆ ನಮ್ ಬದುಕಿದ್ದಂಗೆ, ನೀರು ಸಾಗರ ಇದ್ದಂಗೆ. ಸಂಸಾರ ಅನ್ನೋ ಸಾಗರದಾಗೆ ಗಂಡ ಹೆಂಡತಿ ಇಬ್ರು ಸವಾಗಿ ಈಚ್ಕೊಂಡು ಹೋಗ್ತಿರ್ಬೇಕಾರೆ ಸ್ಪರ್ಧೆ ಬರ್ತ್ಬೋದು. ಆ ಸ್ಪರ್ಧೆಲಿ ಒಬ್ರು ಗೆಲ್ಬೋದು. ಗೆದ್ದದನ್ನ ಗಂಡ ಹೆಂಡತಿ ಇಬ್ರು ಸವಾಗಿ ಹಂಚ್ಕೊಂಡು ಸಂತೋಷದಿಂದ ಇರ್ಬೇಕು ಅನ್ನೋದೇ ಈ ಆಟ ಹೇಳ್ತದೆ. ಗುಲಾಬಿ ಹೂಗಳನ್ನ ಸುಮ್ಮನೆ ಹರಡೋ ಬದಲು ಅದನ್ನ ಹಾರ್ಟ್ ಶೇಪ್ ಮಾಡಿ ಅದ್ರ ಮಧ್ಯದಲ್ಲಿ ಮಲ್ಲಿಗೆ ಹೂ ಹಾಕಿದ್ರೆ ಹೇಗಿರುತ್ತೆ? ಚೆನ್ನಾಗಿರ್ತದೆ. ಅಲ್ಲ, ಈ ಹೂಗಳನ್ನೆಲ್ಲ ಕೆಳಗೆ ಹಾಕೊಂಡು ಮಲಗಿದ್ರೆ ಅವ್ರಿಗೆ ನಿದ್ದೆ ಬರುತ್ತಾ? ಬೆನ್ನಲ್ಲಿ ಚುಚ್ಚಲ್ವಾ? ಅವ್ರು ಮರಗಬಾರ್ದು ಅಂತಲೇ ಇಷ್ಟೆಲ್ಲ ಮಾಡ್ತಿರೋದು. ಯಾಕೆ ಇವತ್ತು ಜಾಗರಣೆನಾ? ಅಯ್ಯೋ, ನಾವೆಲ್ಲರೂ ಅವ್ರ ಜೊತೆ ಜಾಗರಣೆ ಮಾಡ್ಬೇಕಾ? ಆಗಲ್ಲ. ಅದಕ್ಕೆ ನಂಗೆ ನಿದ್ದೆ ತಡಿಯೋಕ್ಕಾಗಲ್ಲ. ನಂಗೆ ಈಗಲೇ ನಿದ್ದೆ ಬರ್ತಿದೆ. ಸುಮಾ, ನಿನ್ನ ದಡ್ಡಿನೋ ಚಾಣೆನೋ ಒಂದು ಅರ್ಥ ಆಯ್ತಲ್ಲ ಕಣವಿ. ಆಟ ಶುರು ಆಡಿ. ಅಜ್ಜಿ, ನಾವಿಂದೆ ಆಟ ಶುರು ಮಾಡ್ತೀರಾ? ಈಗ ನೀವು ಬಂದಾಯ್ತಲ್ಲ, ಸುರೇಶ್ ಕಡೆ ಶುರು ಆಗಿ. ಅಕ್ಕ, ಬೇಗ ನೀನೇ ಹುಡ್ಕು. ಅಣ್ಣಯ್ಯ, ನಾನ್ ಹೇಳ್ದಂಗೆ ನೀನೇ ಗೆಲ್ಬೇಕು, ಆಯ್ತಾ ಅಣ್ಣಯ್ಯ? ಇಲ್ಲ ಇಲ್ಲ ಅಕ್ಕ, ಬೇಗ ಹುಡ್ಕು, ಏನಂದ್ರೆ ಅವ್ರು ಹುಡುಕ್ಬಿಡ್ತಾರೆ. ನೀವು ನನ್ನ ಮನ್ಸ್ನಾಗ ಗೆದ್ದಿದ್ರ ಮಿಸ್ಸು. ನಾನು ನಿಮ್ಗೋಸ್ಕರ ಈ ಆಟದಾಗ ಸೋರೋದ್ರಾಗ ಒಂಥರ ಗೆಲ್ವದೆ. ಬಾವಾ, ಸೂಪರ್. ನೀವ್ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಸುಮಾ, ನೀನು ಯಾರಿಗೆ ಸಪೋರ್ಟು? ಬೇಕು ಅಂತ ಸೋಲು ಅಗತ್ಯ ಏನಿಲ್ಲ. ಗೆಲ್ನ ಹಾಗೆ ಸುಮ್ಮನೆ ಯಾರಿಗೂ ಬಿಟ್ಕೊಡ್ಬಾರ್ದು. ಅದನ್ನ ನಾವೇ ದಕ್ಕಿಸ್ಕೋಬೇಕು.
ನಾನೇ ಗೆಲ್ಬೇಕು ಅಂತ ಸ್ಪರ್ಧೆಗೆ ಹೇಳಿದ್ರೆ ನೀವು ಗೆಲ್ಲಲ್ಲ ಮಿಸ್ಸು. ಸೂಪರ್ ಅಣ್ಣಯ್ಯ. ಹಂಗಾರೆ ನೋಡೇ ಬಿಡಮ್ಮ ನನ್ನ ಸ್ನೇಹನ ಅಥವಾ ಶ್ರೀ ಅವರ ಅಂತ. ಎಷ್ಟೇ ಪುಟ್ಟಕ್ಕ ನಿಮ್ಮ ಕೈಗೆ ಕೀ ಕೊಡೋಕೆ ಹೇಳವ್ರೆ, ತಗೊಳಕ್ಕೇನು? ಥ್ಯಾಂಕ್ಸ್ ಕೊಡ್ರೆ. ಮುಖ ಯಾಕೋ ಚಿಕ್ಕದಾಗಿದೆ, ಏನಾಯ್ತು? ಕೆಲಸದ ಮೇಲೆ ಹೊರಗೆ ಹೋಗಿದ್ನಲ್ಲ, ಬಿಸಿಲಲ್ಲಿ ಪ್ರಯಾಣ ಮಾಡಿದ್ದು ಆಯಾಸ. ದೇಹ ಮನಸ್ಸು ಯಾವುದಕ್ಕೆ ಜಡ್ ಬಂದರೂ ಮುಖ ಬ್ಯಾಗ ಅದನ್ನು 4 ಜನಕ್ಕೆ ತೋರಿಸ್ಬಿಡ್ತದೆ. ಕೆಲಸ ಆಯ್ತಲ್ಲ ಅನ್ನೋದು ಮುಖದ ಮೇಲೆ ಖುಷಿ ತಂದರೆ, ಕೆಲಸ ಆಗಲಿಲ್ವಲ್ಲ ಅನ್ನೋದು ಮುಖದ ಮೇಲೆ ಚಿಂತೆ ತರ್ತದೆ. ಸರಿ ಮಿಸ್ಟರ್, ನಾನೇನು ಬರ್ತೀನಿ. ಆಶೀರ್ವಾದ ತಕ್ಕರಿ. ದೇವ್ರು ಒಳ್ಳೇದು ಮಾಡಿ. ಮಗ, ಈ ರಾತ್ರಿ ನಿನ್ನ ಬದುಕಿನಾಗೆ ಸಂಬಂಧಗಳನ್ನ ಇನ್ನಷ್ಟು ಗಟ್ಟಿ ಮಾಡ್ತಾ ಹೋಯ್ತದೆ ಕಣವ. ನೀನು ಶಾನ ತಾಳ್ಮೆ ಸಹನ ಇಕ್ಕೊಂಡು ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ, ತಾಯಿಯಾಗಿ, ಸರಿ ದಾರಿಗೆ ತರೋ ಶಿಕ್ಷಕಿಯಾಗಿ, ಕಷ್ಟ ಕಾಲದಾಗೆ ಗಂಡನಿಗೆ ಮಂತ್ರಿಯಾಗಿ ಕೆಲಸನೂ ಮಾಡಬೇಕಾಯ್ತದೆ. ಹೆಣ್ಣು ಅಂದರೆ ಬರೀ ಹೆಣ್ಣಲ್ಲವ, ಎಲ್ಲ ಅಕ್ಷರಗಳು ತುಂಬಿರೋ ಒಂದು ಪುಸ್ತಕ ಇದ್ದಂಗೆ. ಕೊಟ್ಟ ಮನೆ, ಮೆಟ್ಟಿದ ಮನೆ ಗೌರವನ ಜಾಪಾನ ಮಾಡ್ಕೊಂಡು ಹೋಗವ. ಸರಿ ಅಬ್ಬ. ಜಾಪಾನವಾಗಿ ನೋಡ್ಕೊಳ್ಳಿ ಅಳಿ ಅಂದ್ರೆ. ಬಸ್ಸು ಹಾಲು ತಗೊಂಬಾರವ. ಅವ್ವ, ಅಮ್ಮೋರೆ, ನಾವೇನು ಬರ್ತೀವಿ. ಅಯ್ಯೋ ಯಾಕೆ ಪುಟ್ಟಕ್ಕ, ಇವತ್ತಿಲ್ಲಿದ್ದು ನಾಳೆಗೆ ಹೋಗ್ಬೋದಿತ್ತಲ್ಲ. ಡ್ಯಾಡಿ, ನಾವು ಹೋಗಿ ಬರ್ತೀವಿ, ಇನ್ನೊಂದು ಕಿತ ಬರ್ತೀವಿ. ಏನೇ ಕೌಸಲ್ಯ, ಫೋನ್ ತಗೊಳ್ಳೋದು ಇಡೋದು ಮಾಡ್ತಾ ಇದೆಯಲ್ಲ. ಯಾರಿಗಾರು ಫೋನ್ ಮಾಡಬೇಕಾಗಿತ್ತಾ? ನಿಮ್ಮ ಮಗನ ಫೋನಕ್ಕೆ ಕಾಯ್ತಾ ಇದ್ದೀನಿ ರೀ. ಅಮ್ಮ, ಮುರಳಿ ಇಷ್ಟೊತ್ತಾದ್ರೂ ಕಾಲ್ ಮಾಡಿಲ್ಲ ಅಂದ್ರೆ ಈಗ ಮಾಡ್ತಾನಾ? ಅಲ್ಲ ರೀ, ನಾವು ಅತ್ತೆ ಮಾವ ನಾವೇ ಆ ಸಹನನ್ ಮನೆ ತನಕ ಹೋಗಿ ಇವನಿಗೆ ಇಂಟರ್ವ್ಯೂ ಇರೋ ವಿಷಯ ಹೇಳ್ಬಿಟ್ಟು ಬಂದಿದ್ದೀವಿ. ಇವನು ಖಂಡಿತವಾಗ್ಲೂ ಇಂಟರ್ವ್ಯೂ ಅಟೆಂಡ್ ಮಾಡಿರ್ತಾನೆ. ಆದ್ರೆ ಅಲ್ಲಿ ಏನಾಯ್ತು ಅಂತ ಒಂದು ಫೋನ್ ಮಾಡಿ ಹೇಳ್ಬಾರ್ದಾ? ಮದ್ವೆಗಿಂತ ಮುಂಚೆ ಅಮ್ಮ ಕಾಲೇಜಲ್ಲಿ ಹೀಗಾಯ್ತು ಅಂತ ಇಂದ ಲಾವರೆಗೂ ನನ್ನ ಹತ್ರ ಹೇಳ್ತಾ ಇದ್ದ. ಆದ್ರೆ ಈಗ ಈ ಅಮ್ಮನ್ನೇ ಮರ್ತಿದ್ದಾನೆ ಅಂದ್ರೆ ನನಗೂ ಹಾಗೆ ಅನ್ಸುತ್ತೆ. ನೀವು ಹೇಗಾದ್ರೂ ಮಾಡಿ ಮುರಳಿ ಸಹನ ಅವ್ರನ್ನ ಆದಷ್ಟು ಬೇಗ ಇಲ್ಲಿ ಕರ್ಸೋದು ಒಳ್ಳೇದು. ನಮ್ಮ ಸೇಫ್ಟಿಗೆ ಮುರಳಿ ಸಹನನ್ನ ದೂರ ಇಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದೀವಿ.
ಆದರೆ ಒಂದು ಪ್ಲಾನು ಸಕ್ಸಸ್ ಆಗ್ತಾ ಇಲ್ಲ. ಲೋ ಮುರಳಿ, ನಿಮ್ಮಮ್ಮ ಕಾಯ್ತಿದ್ದಾರೆ ಅಂತನಾರು ಒಂದು ಫೋನ್ ಮಾಡೋ. ನೀನು ಫೋನ್ ಎದುರುಗಡೆ ಕೂತ್ಕೊಂಡು ಮುರಳಿ ಮುರಳಿ ಅಂತ ಜಪ ಮಾಡ್ತಿದ್ರೆ ನೀ ಮಾಡೋ ಜಪ ಅವನಿಗೆ ಕೇಳು, ನೀನು ಫೋನ್ ಮಾಡಲ್ಲ. ಆ ದೇವಿಪುರದ ಮಹಾತ್ಮನೇ ಹಾಗೆ, ನೀನು ಬೇಕು ಅಂದ್ರೆ ನೀನು ಫೋನ್ ಮಾಡು ಅಷ್ಟೇ. ಹಾಗಂತೀರಾ? ಸರಿ ಇರಿ, ನಾನೇ ಮಾಡ್ತೀನಿ. ಹಾಂ ಸಮಾಧಾನ, ರೇಗ್ಬೇಡ, ನಾಜುಕಾಗಿ ಮಾತಾಡು. ಹಾಂ ಹಲೋ ಮುರಳಿ, ಇಂಟರ್ವ್ಯೂ ಏನಾಯ್ತು? ನನಗೆ ಗೊತ್ತು ನಿಂಗೆ ಕೆಲಸ ಸಿಕ್ಕಿರತ್ತೆ ಅಂತ. ಒಂದು ಫೋನ್ ಮಾಡಿ ಹೇಳಕ್ಕಾಗಲ್ವೇನೋ? ಅಮ್ಮ ಅದು ಹೋಗ್ಲಿ ಬಿಡೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಸರಿ, ಬೆಂಗಳೂರಿಗೆ ಯಾವಾಗ ಶಿಫ್ಟ್ ಆಗೋದು? ಅಮ್ಮ ನನಗೂ ಒಂದು ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಕೊಡ್ತೀಯಾ? ಏನಾಯ್ತು ಮುರಳಿ? ನನಗೆ ಈ ಕೆಲಸ ಸಿಗಲ್ಲಮ್ಮ. ಯಾಕೋ? ಇಂಟರ್ವ್ಯೂ ಚೆನ್ನಾಗಾಗ್ಲಿಲ್ವೇನೋ? ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಇರಬೇಕಾದ ಮುಖ್ಯವಾದ ಕ್ವಾಲಿಟೀಸ್ ಯಾವುದು? ಶಾರ್ಟ್ ಟರ್ಮ್ ಗೋಲ್ಸ್ ಕಡೆ ಫೋಕಸ್ ಕಮ್ಮಿ ಮಾಡಿ ಸ್ಟೂಡೆಂಟ್ಸ್ ಹೋಲಿಸ್ಟಿಕ್ ಡೆವಲಪ್ಮೆಂಟಿಗೆ ಬೇಕಾದ್ಮೇಲೆ ಸಪೋರ್ಟ್ ಮಾಡಬೇಕು. ಲೆಕ್ಚರರ್ಸ್ಗೆ ಯಾವ ಕ್ವಾಲಿಟಿ ಇರಬಾರ್ದು? ಫಸ್ಟ್ ಆಫ್ ಆಲ್ ನಾವು ಟೀಚರ್ಸು ಲೆಕ್ಚರರ್ಸು ಅಂತ ಹೇಳ್ಕೊಳ್ಳೋದು ಬಿಟ್ಟು ಫೆಸಿಲಿಟೇಟರ್ಸ್ ಆಗಿ ಸ್ಟೂಡೆಂಟ್ಸ್ ಜೊತೆ ವರ್ಕ್ ಮಾಡಬೇಕು. ಆಗಲೇ ನಾವು ಸ್ಟೂಡೆಂಟ್ಸ್ನ ಅರ್ಥ ಮಾಡ್ಕೊಳಕ್ಕಾಗೋದು. ಗುಡ್, ನಿಮಗೆ ಆರ್ಡರ್ ಕಾಪಿ ಸಿಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡಬೇಕು ಅನ್ನೋದು ಕನಸಾಗಿತ್ತು. ಇನ್ನು ಮೇಲೆ ಇದು ನಿಮ್ಮ ಇನ್ಸ್ಟಿಟ್ಯೂಟು. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಇಂಟರ್ವ್ಯೂ ಆಯಿತಾ? ಜಸ್ಟ್ ಆಯಿತು ಸರ್. ಹಲೋ, ಏನು ಖುಷಿಯಿಂದ ಹಾಗೆ ಹೋಗ್ಬಿಟ್ರೆ? ಆರ್ಡರ್ ಕಾಫಿ ಬೇಡವಾ? ಸಿಗುತ್ತೆ ಅಂತ ಹೇಳಿದ್ರು, ಮೋಸ್ಟ್ಲಿ ಮೇಲ್ ಮಾಡ್ಬೋದು. ಮೇಲೆ ಯಾಕೆ? ಮಾತಾಡೋದು ಕೊಟ್ಬಿಟ್ರೆ ಈಗಲೇ ಆರ್ಡರ್ ಕಾಪಿ ನಿಮ್ಮ ಕೈನಲ್ಲಿರುತ್ತೆ. ಅಂದರೆ ಶೇಲ್ ಸರ್, ನೀವು ಇಷ್ಟು ಹೊರ್ತಾಗಲ್ವಾ? ಕೆಲಸ ನಿಮ್ಮ ಕೈಗೆ ಸಿಗಬೇಕು ಅಂದರೆ ಕೈ ಬಿಸಿ ಮಾಡಬೇಕು ಸರ್. ನಿಮ್ಮ ಕೆಲಸದ ಬೆಲೆ 10 ಲಕ್ಷ. ಲಂಚ ಕೊಡಬೇಕಾ? ಇಲ್ಲ ಸರ್, ನನ್ನಿಂದ ಲಂಚ ಕೊಡೋಕ್ಕಾಗಲ್ಲ. ನೀವು ಮಾಡ್ತಿರೋದು ತಪ್ಪು ಸರ್. ತಪ್ಪಾದ್ರೆ ಇದೇ ಕಾಲೇಜ್ನಲ್ಲೇ ಕೆಲಸ ಬೇಕು ಅಂತ ಯಾಕ್ರಿ ಬಂದ್ರಿ? ಇಷ್ಟಕ್ಕೂ ನಾವು ಕೇಳ್ತಾ ಇರೋದೇ ಕಮ್ಮಿ. ಮಾರ್ಕೆಟ್ನಲ್ಲಿ ಇದೇ ಪೋಸ್ಟ್ಗೆ 25 ಕಮ್ಮಿ ಇಲ್ಲ. ಲಂಚ ಕೊಟ್ಟು ಕೆಲಸಕ್ಕೆ ಸೇರ್ಕೊಳ್ಳೋ ಅಗತ್ಯ ನನಗಿಲ್ಲ ಸರ್. ಜಾಸ್ತಿ ಯೋಚನೆ ಮಾಡಬೇಡಿ, ಬೇಗ ಹೇಳಿ, ಇಲ್ಲಾಂದರೆ ಬೇರೆಯವರು ಸೇಲ್ ಆಗಿಬಿಡುತ್ತೆ. ನಿನ್ನ ಹತ್ರ ಶಿಫಾರಸ್ ಇದೆ ಅಂತ ಹೇಳ್ಬೇಕಿತ್ತು ಕಣೋ. ನಿಮ್ಮ ಅಪ್ಪನ ಹೆಸರು ಹೇಳ್ಬೇಕಿತ್ತು. ಆಮೇಲೆ ಅಮ್ಮ ಅದೆಲ್ಲ ಆಗಿನೇ ಅವ್ರು ನನ್ನ ದುಡ್ಡು ಕೇಳಿದ್ದು. ಬಿಡು ಬಿಡು ಅಂದ್ರೆ ಹೇಗೋ? ಎಷ್ಟು ಒಳ್ಳೆ ಕೆಲಸ ಅಲ್ವೇನೋ ಮುರಳಿ? ಅದಕ್ಕೆ ಅಂತ ಲಂಚ ಕೊಡೋಕ್ಕಾಗತ್ತೇನಮ್ಮ? ನೀನು ಈ ವಿಷಯದಲ್ಲಿ ನ್ಯಾಯ ನೀತಿ ಅಂತ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಾವು ಜೀವನ ಪೂರ್ತಿ ಹೀಗೆ ಉಳಿಬೇಕಾಗತ್ತೆ. ಮುರಳಿ ಆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಕ್ಕಿಂತ ಮುರಳಿನ ಸಾನಿಂದ ದೂರ ಮಾಡಬೇಕು. ಅದೇ ಅಮ್ಮನ ಪ್ಲಾನು. ಅದೇನಾದರೂ ಮುರಳಿಗೆ ಗೊತ್ತಾದರೆ ಅವನು ಬೇರೆ ಕಾಲೇಜ್ಗೆ ಹೋಗೋತಿರ್ಲಿ, ಈಗಿರೋ ಕೆಲಸನೂ ಬಿಡಬೇಕಾಗತ್ತೆ ಅಷ್ಟೇ. ಸುಮ್ಮನೆ ಇರ್ತೀರಾ? ಅಮ್ಮ ಹೀಗೆ ಉಳಿತೀವಿ ಅನ್ನೋ ಕಾರಣಕ್ಕೆ ಅಡ್ಡ ಹಿಡಿಯೋಕ್ಕಾಗತ್ತೇನಮ್ಮ? ಏಯ್, ಅದು ಅಡ್ಡದಾರಿ ಅಲ್ಲ ಕಣ. ಹೌದು, ಈಗ ಎಲ್ಲ ಕಡೆನೂ ಹೀಗೆ ಕಣ ಮುರಳಿ. ಸರಿ, ನೀನು ಹೇಳ್ದಂಗೆ ನಾವು 10 ಲಕ್ಷ ಕೊಡೋಕೆ ರೆಡಿ ಆದ್ವಿ ಅಂತಲೇ ಅನ್ಕೋ. ಅಷ್ಟೊಂದು ದುಡ್ಡು ನಮ್ಮ ಹತ್ರ ಎಲ್ಲಮ್ಮ ಇದೆ? ಅಯ್ಯೋ ಅಷ್ಟೇ ತಾನೇನೋ. ನಮ್ಮ ಹತ್ರ 15 ಲಕ್ಷ ಇದೆಯಲ್ಲ, ಅದನ್ನ ಕೊಟ್ರಾಯ್ತು ಬಿಡು. ಏನು ನಮ್ಮ ಹತ್ರ 15 ಲಕ್ಷ ಇದೆಯಾ?
ಮಿಸ್ ನೀವು ಮ್ಯಾಕ್ ಮಲ್ಕೊಳ್ಳಿ. ಪರವಾಗಿಲ್ಲ ಶ್ರೀ, ನೀವೇ ಬೆಡ್ ಮೇಲೆ ಮಲ್ಕೊಳ್ಳಿ, ನಾನು ಕೆಳಗೆ ಮಲಗ್ತೀನಿ. ಏಕೆ? ನೀವು ಬೆಳಗ್ಗೆಯಿಂದ ಅಷ್ಟೊಂದು ಕೆಲಸ ಮಾಡಿದ್ದೀರಾ, ಆಯಾಸ ಆಗಿರತ್ತಲ್ವಾ? ಇದೆಲ್ಲ ಎಂತ ಆಯಾಸ? ನಾನು ಇದರ ಅಪ್ಪನಂದೇ ಕೆಲಸಗಳು ಮಾಡಿವ್ನಿ. ರಾತ್ರಿ ಕಣ್ಣು ತುಂಬ ನಿದ್ದೆ ಮಾಡ್ಬಿಟ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಎಂಥ ಆಯಾಸ ಆದ್ರೂ ಮಂಗ್ ಮಾಯ. ನೀವು ಮನೆ ಕಳಿ ಮಿಸ್ಸು, ನಿಮ್ಗೆ ಓದ್ಕೊಳ್ಳೋ ಕೆಲಸನ ಇರ್ಬೋದು, ಆದರೆ ಇವತ್ತು ಒಂದು ರಾತ್ರಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ರಾತ್ರಿ ಎಲ್ಲ ದೀಪ ಉರಿತಿದ್ರೆ ಅಜ್ಜಿಗೆ ಸಂಶಯ ಬರ್ತದೆ. ಕ್ಷಮಿಸಿ ಮಿಸ್ಸು. ಸರಿ. ನಿಂಗೆ ಇವತ್ತು ಬಂಗಾರಮ್ಮನ ಮನೆ ನೋಡಿ ಏನ್ ಅನ್ಸ್ತು? ಮನೆ ದೊಡ್ಡದಾಗೈತೆ ಅನಿಸ್ತು. ಆಂಟೆ ಯಾಕೆ? ಅಷ್ಟೇನಾ? ಆಮೇಲೆ ಆಮೇಲೆ ಇನ್ನೇನವೇ ಯೋಚನೆ ಮಾಡಕ್ಕ. ಅಯ್ಯೋ ಸುಮಾ, ಅದೇನು ನಿನ್ನ ಮನ್ಸ್ನಾಗ ಅದೋ ದಡ ದಡ ಅಂತ ಏಳು ಮುಗ್ಸವಿ. ಈಗ ಯಾಕೆ ಹಿಂಗೆ ನಮ್ಮ ಜೀವ ರೀತಿ? ಅವ್ವ, ಬಂಗಾರಮ್ಮಂಗೆ ಹಳೆ ಸಿನಿಮಾದಲ್ಲಿ ವಿಲನ್ಗಳಿಗೆ ಜ್ಞಾನೋದಯ ಆದಂಗೆ ಆಯ್ತಲ್ವಾ? ಅದೇ ನಂಗೆ ಡೌಟು. ಅಯ್ಯೋ ಶಿವನಿ, ಹೌದವ್ವ, ಬಂಗಾರಮ್ಮ ಇಷ್ಟು ಬೇಗ ಬದಲಾಗ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಲ್ಲದಕ್ಕೂ ಒಪ್ಕೊಂಡ್ಬಿಟ್ರಲ್ವಾ? ಎಲ್ಲದಕ್ಕೂ ಒಪ್ಕೊಂಡಿದ್ದು ಬಂಗಾರಮ್ಮನವ್ರು ಅಲ್ಲ ಕಣವಿ, ನಮ್ಮ ಸ್ನೇಹ. ಅದೇ ನನಗೆ ಆಶ್ಚರ್ಯ. ಒಂದು ಸಮಾಧಾನ ಏನು ಅಂದರೆ ಎಲ್ಲ ಶಾಸ್ತ್ರಗಳು ಆಗಬೇಕಾಗಿದ್ದಂಗೆ ಆಯಿತು. ನನಗೂ ಆಟೆ ಕಣವ, ಸ್ನೇಹಿರೋ ಪಾಪಕ್ಕೆ ಬೇಸರಕ್ಕೆ ಎಲ್ಲನೂ ಈಟ್ಬೇಕು ಒಪ್ಕೋತಾಳೆ ಅಂತ ಗೊತ್ತಿರಲಿಲ್ಲ. ಅಕ್ಕ, ಆ ತಾಳಿಯಲ್ಲಿ ನಮ್ಮ ಸ್ನೇಹ ಅಕ್ಕ ಸೇಮ್ ಟು ಸೇಮ್ ಮಿನಿ ಬಂಗಾರಮ್ಮ ಕಂಡಂಗೆ ಕಾಣಿಸ್ತಿರ್ಲಿಲ್ವಾ? ತಲಾರ್ಟೆ. ಸ್ನೇಹ ಹಿಂಗೆ ಯಾಕೆ ಮಾಡ್ತಾವಳೆ ಅಂತ ನಂಗೆ ಚಂದ ಗೊತ್ತದೆ. ಎಲ್ಲ ನಂಗೋಸ್ಕರನೇ. ಎಲ್ಲಿ ನಾನು ಬೇಸರ ಮಾಡ್ಕೊಂಬಿಡ್ತೀನೋ ಅಂತ ಎಲ್ಲ ಒಪ್ಕೋತಾವಳೆ. ನನ್ನ ಮಗಳ ಬಗ್ಗೆ ನಂಗೆ ಗೊತ್ತಿಲ್ವೇ? ನಡ್ರಿ. ಮಲ್ಕೊಂಡ್ಬಿಟ್ರಾ? ಯಾಕೆ ಮಿಸ್ಸು? ಇಲ್ಲ ಇಲ್ಲ, ನಿಮಗೆ ನಿದ್ದೆ ಬರ್ತಿದ್ರೆ ಮಲ್ಕೊಳ್ಳಿ, ಪರವಾಗಿಲ್ಲ. ಏನು ಮಿಸ್ಸು? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಂಗೆ ಗೊತ್ತು, ನಾನು ಅಕ್ಷರ ಕಲ್ತಿಲ್ಲ. ನಾನೊಂಥರ ಸತ್ಯಹರಿಶ್ಚಂದ್ರನಿಗೆ ಶತ್ರು ಇದ್ದಂಗೆ. ನಾನು ಎಂಥ ಬೇಜಾನ್ ಸುಳ್ಳು ಹೇಳಿವ್ನಿ, ಮೋಸ ಮಾಡಿವ್ನಿ. ನಿಮ್ಮನ್ನು ಮುಟ್ಟೋ ಯಾವುದೇ ಅರ್ಹತೆ ನಂಗಿಲ್ಲ. ಇದೇ ಅಲ್ವೇ ನೀನಂತ ಹೇಳ್ಬೇಕು ಅಂದ್ಕೊಂಡಿರೋದು? ನಂಗೆ ಅರ್ಥ ಆಯ್ತದೆ ಮಿಸ್ಸು. ನಾನು ಅದಕ್ಕೆ ಇಲ್ಲೇ ಮನ್ಕೋತೀನಿ. ನೀವು ಓದ್ಕಿಂತ ಬೈದಿದ್ದು ನನ್ನ ತಲೆಯಾಗಿನ್ನ ಹಂಗೆ ಐತೆ. ಅಯ್ಯೋ ಅದಲ್ಲ ಶ್ರೀ. ಮತ್ತೆ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ನಾನು ನಿಮ್ಮ ಪಕ್ಕ. ಪರವಾಗಿಲ್ಲ, ಬನ್ನಿ ಶ್ರೀ. ನಾನು ಇದನ್ನೆಲ್ಲ ನಮ್ಮ ಅವ್ವಂಗೋಸ್ಕರ ಮಾಡ್ತಿರೋದು. ಅದರಲ್ಲಿ ಯಾವುದೂ ತ್ಯಾಗ ಇಲ್ಲ. ಆದರೆ ನೀವು ನಿಮ್ಮ ಅವ್ವನ ಮೇಲಿರೋ ಪ್ರೀತಿನ ತ್ಯಾಗ ಮಾಡಿ ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟು ಅವ್ರ ದೃಷ್ಟಿಲಿ ಸ್ವಾರ್ಥಿ ಅಂತ ಅನ್ಸ್ಕೊಂಡಿದ್ದೀರ. ನಾನೇ ನಿಮ್ಮನ್ನ ಹೊಗಳ್ತಿದ್ದೀನಿ ಅಂತ ಅನ್ಕೋಬೇಡಿ. ನೀವು ತಪ್ಪು ಮಾಡಿದಾಗ ಹೇಳೋಳು, ನೀವು ಸರಿಯಾದ ದಾರಿಲಿ ನಡೆದಾಗ್ಲೂ ಹೇಳ್ಬೇಕಲ್ವಾ? ಮಿಸ್ಸು, ಉಳ್ಮೆ ಮಾಡಬೇಕಾದ್ರೆ ಮಾರ್ಗದಲ್ಲಿ ತಗೊಂಡು ಚುರ್ರಂಗೆ ದನಗಳಿಗೆ ಹೊಡಿತಾರೆ. ಅದೇ ಉಳ್ಮೆ ಮುಗಿದ ಮೇಕೆ ಗುಂದಿಗೆ ಕಟ್ಟಿ ಪ್ರೀತಿಯಿಂದ ಮೈಸವರಿ ಮುದ್ದು ಮಾಡ್ತಾರೆ. ಬೆಳಗ್ಗೆ ಹೊಡೆದು ಸಂಜೆ ಮುದ್ದು ಮಾಡ್ತಾನಂತ ಗೋಮಾತೆನ ಬೇಸರ ಮಾಡ್ಕೋತಾಳೆ.
ಅಥವಾ ಕೋಪ ಮಾಡ್ಕೊತಾಳ? ನಮ್ಮವ್ವನೂ ಹಂಗೆ, ಗೋಮಾತೆ ಇದ್ದಂಗೆ. ಅವಳು ನೋಡೋಕ್ಕೆ ಬಿರ್ಸು, ಆದರೆ ಮನಸ್ಸು ಹಸು. ಆಗ ನನ್ನ ಅವ್ವನೇ ನನ್ನ ಮಗನಿಂದ ನಾನು ನಿರಪರಾಧಿ ಅನ್ಸ್ಕೊಂಡೆ ಅಂತ ಓಡ್ ಬಂದು ತಪ್ಕೊಂಡು ಹಣೆಗೆ ಮುತ್ತು ಕೊಡ್ತಾಳೆ. ಎಲ್ಲರ ಮುಂದೆ ನೀವು ನನ್ನ ಮೇಲೆ ಕೋಪ ಮಾಡ್ಕೊಳ್ದಂಗೆ ನಡ್ಕೊಂಡ್ರಲ್ಲ, ಸಣ್ಣ ಥ್ಯಾಂಕ್ಸ್ ಮಿಸ್ಸು. ಎಲ್ಲ ಇರಲಿ, ನೀವೇನು ಒಳ್ಳೆ ವ್ಯವಸಾಯ ಮಾಡೋರ ಹಾಗೆ ಮಾತಾಡ್ತಿದ್ದೀರಲ್ಲ, ನಿಜವಾಗ್ಲೂ ಯಾವತ್ತಾದರೂ ಗದ್ದೆಗೆ ಇಳ್ದಿದ್ದೀರಾ? ಈಗ ಆಯಿಸೇ ಯಾಕೆ ಬಿಡಿ. ಸರಿ, ಬಿಟ್ಟೆ. ನೀವು ಈಗ ಹೇಗಿದ್ದೀರೋ ಯಾವಾಗಲೂ ಹಾಗೆ ಇರಬೇಕು. ಇನ್ಮೇಲಿಂದ ಸುಳ್ಳು ಹೇಳೋದಾಗಲಿ, ಯಾರ ಮೇಲಾದರೂ ಕೈ ಮಾಡೋದಾಗಲಿ ಮಾಡಬಾರ್ದು. ಸರಿ ಮಿಸ್ಸು, ನೀವು ಮನೆ ಕಳಿ. ಆ ಪೊಲೀಸ್ ಅಪ್ಪನ ಹಾಕೊಂಡು ಗುಮ್ಮಿದ್ದೆ ಅನ್ನೋ ಗೊತ್ತಾಗೋದ್ರೆ ಶಿವನೇ ಇನ್ಮೇಲೆ ಹಂಗೆಲ್ಲ ಮಾಡೋಕ್ಕಿಲ್ಲ.